ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಾ ವ್ಲಾಗ್ಸ್. ಇವತ್ತು ಫ್ರೈಡೇ. ನಾನು, ಮಮ್ಮಿ, ನನ್ನ ತಂಗಿ, ನನ್ನ ಕಸಿನ್, ನಮ್ಮ ಅಜ್ಜಿ ಎಲ್ಲರೂ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಲ್ಲಿ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ನಾವು ಮನೆಯಿಂದ ಹೊರಟಾಗ ಅರೌಂಡ್ 11:40 ಆಗಿತ್ತು. ನಾನು, ಅಮ್ಮ ಮತ್ತು ಮಮ್ಮಿ 3 ಜನ ಆಟೋದಲ್ಲಿ ಹೋದ್ವಿ. ನನ್ನ ತಂಗಿ ಮತ್ತು ನನ್ನ ಕಸಿನ್ ಇಬ್ಬರು ಗಾಡಿಯಲ್ಲಿ ಬಂದರು. ನಾವು ರೀಚ್ ಆದ್ವಿ. ನಮ್ಮ ಮನೆಯಿಂದ ಜಸ್ಟ್ 15 ಮಿನಿಟ್ಸ್ ಅಷ್ಟೇ. ಇಲ್ಲಿ ಫೋನ್ಸ್ ಎಲ್ಲ ಅಲೋ ಇಲ್ಲ. ಅದನ್ನೇ ಹೇಳ್ತಿದ್ರು, ಫೋನು ಇಡೀ ಕೆಳಗೆ ಅಂತ. ಅಲ್ಲಿಂದ ನಾವು ಫಸ್ಟ್ ಎಂಟ್ರೆನ್ಸಲ್ಲಿ ಒಂದು ಟೆಂಪಲ್ ಇತ್ತು, ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಾಗರಕಟ್ಟೆ ಹತ್ರ ಬಂದ್ವಿ. ಆ ನಾಗರಕಟ್ಟೆ ಹತ್ರ ಎಷ್ಟು ಜನ ನಿಂಬೆಹಣ್ಣಿನ ದೀಪ ಹಚ್ತಾರೆ ಅಂದರೆ ತುಂಬ ಜನ ಇರ್ತಾರೆ. ನಾಗರಕಟ್ಟೆಯಲ್ಲಿ ನೀವು ಏನಾದ್ರು ಪೂಜೆ ಸಾಮಾನು ಏನಾದರೂ ತೊಗೊಂಡೋಗಿದ್ರೆ ದೀಪ ಹಚ್ಚೋರು ಅಲ್ಲೇ ಪೂಜೆ ಮಾಡ್ಕೊಬೋದು ನೀವೇ. ಆ್ಯಂಡ್ ಇಲ್ಲಿ ತುಂಬ ಸ್ಟ್ರಿಕ್ಟು, ಫೋನ್ಸ್ನ ಹಲೋನೇ ಇಲ್ಲ, ವೀಡಿಯೋಸು ಫೋಟೋಸ್ ಏನೂ ತೊಗೊಳಂಗಿಲ್ಲ. ಆ್ಯಂಡ್ ಇಲ್ಲಿ ಲೇಡೀಸ್ಗೆಲ್ಲ ಏನು ರೂಲ್ಸ್ ಅಂತಂದರೆ ಅವ್ರ ಕೂದಲನ್ನ ಬಿಡೋ ಹಾಗೆ ಇಲ್ಲ, ಅವ್ರು ಫುಲ್ ನಾಟ್ ಹಾಕ್ಕೊಬೇಕು, ಇಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ ಅವರು. ನಾವು ಎಂಟ್ರೆನ್ಸ್ ಆಗ್ತಾನೆ ಅಲ್ಲೇ ಫುಲ್ ನಾಟ್ ಹಾಕ್ಕೊಂಡು ಒಳಗೆ ಹೋದ್ವಿ. ತುಂಬ ರಶ್ ಇರೋದ್ರಿಂದ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಆಚೆಗಡೆ ನಾಗರಕಟ್ಟೆ ಹತ್ರ ಒಳಗಡೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು. ಆಚೆನೇ 2 ಲೈನ್ಸ್ ಏನೋ ಇತ್ತು, ಇಲ್ಲಿ 2 ಲೈನ್ ಇದೆ ಆ್ಯಂಡ್ ಒಳಗಡೆ 3 ಲೈನ್ಸ್ ಇತ್ತು. ನಾನು ಒಳಗಡೆ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ, ಅಲ್ಲಿ ಫೋನೇ ತೆಗಿಯೋ ಆಗಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದು ಕೂತ್ಕೊಂಡ್ವಿ. ಇಲ್ಲಿ ಅನ್ಕೊತಿದ್ವಿ ನಾವು ಆಫೀಸ್ಗೆ ಹೋಗೋರೆಲ್ಲ ತುಂಬ ಜನ ಬರ್ತಾರೆ. ನಾವು ಹೋಗ್ತಾ ಇರ್ತೀವಿ ಈ ಟೆಂಪಲ್ಗೆ. ಇಲ್ಲಿ ಆಚೆ ಬಂದು ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಹೊರಟು ಬಂದ್ವಿ. ಅವತ್ತು ನಾನೇನು ವೀಡಿಯೋ ಮಾಡಿಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಪಿಜ್ಜಾ ತರಿಸಿದ್ದೆ ಗೋ ಪಿಜ್ಜಾಯಿಂದ. ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ. ಅದು ನನ್ನ ತಂಗಿ ಓಪನ್ ಮಾಡ್ತಿದ್ಲು. ನೆಕ್ಸ್ಟು ಇದೇ ವ್ಲಾಗಲ್ಲಿ ನಾನು ನನ್ನ ಹೇರ್ ಕೇರ್ ರೊಟೀನ್ ತೋರಿಸಿದ್ದೀನಿ. ನಾನು ಯಾವ ಥರ ಹೇರ್ ಪ್ಯಾಕ್ ಹಾಕ್ಕೊತೀನಿ ಮನೇಲೇ ಅಂತ ನೀವು ನೋಡಿ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ಏರ್ ಪ್ಯಾಕ್ಗೆ, ನೀವೇ ರೆಡಿ ಮಾಡ್ಕೊಬೋದು. ಆ್ಯಂಡ್ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. 1 ಆನಿಯನ್ನು, 3 ಸ್ಪೂನ್ಸ್ ಆಫ್ ರೋಸ್ ವಾಟರು ಆ್ಯಂಡ್ 4 ಸ್ಪೂನ್ಸು ಕೊಕೊನಟ್ ಆಯಿಲು ಅಷ್ಟೇ. ಈ 3 ಐಟಮ್ಸ್ ಇದ್ದರೆ ಸಾಕು, ನೀವೇ ಹೇರ್ ಪ್ಯಾಕ್ನ ಮಾಡ್ಕೊಬೋದು. ಇದನ್ನು ಫುಲ್ ಪೇಸ್ಟ್ ಹಾಕಬೇಕು, ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಇದು ಏನಾದರೂ ತರಿ ಆಗಿದ್ದರೆ ಕೂದಲಿಗೆ ಅಂಟಲ್ಲ. ಹಾಗೂ ಇನ್ನೊಂದು ಏನಾಗುತ್ತೆ ಅಂದರೆ ನೀವು ಹಚ್ಕೊಳ್ಳುವಾಗ ಅದು ಫುಲ್ ಕೆಳಗಡೆನೇ ಬೀಳ್ತಿರುತ್ತೆ, ಅದು ಸ್ಟಿಕ್ ಆಗಲ್ಲ ಹೇರ್ಗೆ ಆ್ಯಂಡ್ ಅದು ವೇಸ್ಟ್ ಕೂಡ ಆಗುತ್ತೆ ನೀವು ಪ್ಯಾಕ್ನ. ಅದಕ್ಕೋಸ್ಕರ ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ, ಪೇಸ್ಟ್ ಆಗಬೇಕು, ಫುಲ್ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ರೂಟಿಂದ ಹಚ್ಕೊಂಬರಬೇಕು, ಫುಲ್ ರೂಟ್ ಹಚ್ಕೊಳ್ಳಿ ಆ್ಯಂಡ್ ಹೇರ್ ಲೆಂತ್ಗೂ ಕೂಡ ಹಚ್ಕೊಬೋದು. ಆಮೇಲೆ ನಿಮ್ಮ ಕೂದಲೇನಾದರೂ ಇನ್ನೂ ಸ್ಟ್ರಾಂಗಾಗಿ ಅಂದರೆ ತಿಕ್ಕಾಗಿತ್ತು, ಉದ್ದ ಇತ್ತು ಅಂತ ಅಂದರೆ ನಾನಿಲ್ಲಿ 1 ಆನಿಯನ್ ತೊಗೊಂಡಿದ್ದೀನಿ. ನೀವು 1.5 ಇಲ್ಲಾಂದರೆ 2 ಆನಿಯನ್ನ ತೊಗೊಬೋದು. ಆ್ಯಂಡ್ ರೋಸ್ ವಾಟರ್ ಸಾಕಾಗುತ್ತೆ, ಅದೇ ಸ್ಮೆಲ್ ಚೆನ್ನಾಗೇ ಬರುತ್ತೆ. 3 ಸ್ಪೂನ್ಸೇ ಸಾಕಾಗುತ್ತೆ. ಕೊಕೊನಟ್ ಆಯಿಲ್ ಮಾತ್ರ ಇನ್ನೊಂದು ಸ್ಪೂನ್ ಹಾಕ್ಕೊಬೇಕಾಗತ್ತೆ. ನೀವೆಲ್ಲರೂ ಅಂದ್ಕೊಬೋದು ಆನಿಯನ್ ಹಾಕಿದ್ರೆ ಸ್ಮೆಲ್ ಬರಲ್ವ ಹೇರ್ಗೆ ಅಂತ. ಅದು ಸ್ಮೆಲ್ ಬರುತ್ತೆ, ಬಟ್ 1 or 2 ವಾಶಲ್ಲೆಲ್ಲ ಸ್ಮೆಲ್ ಹೋಗುತ್ತೆ. ಬಿಕಾಸ್ ನಾವು ರೋಸ್ ವಾಟರ್ನೆಲ್ಲ ಯೂಸ್ ಮಾಡಿರ್ತೀವಲ್ಲ, ಸ್ಮೆಲ್ ಹೋಗುತ್ತೆ. ನೀವು ಕಂಡೀಷ್ನರು ಮತ್ತು ಸೆರಮು ಎಲ್ಲ ಯೂಸ್ ಮಾಡ್ತಿರ್ತೀರ, ಸ್ಮೆಲ್ ಅಷ್ಟೊಂದೇನು ಬರೋದು ಇಲ್ಲ. ಇದು ಹಚ್ಚಾದ್ಮೇಲೆ ಇದರಿಂದ ಈ ಬೆನಿಫಿಟ್ಸ್ ಏನಂತ ಅಂದರೆ ನಿಮಗೆ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಬೇಬಿ ಹೇರ್ಸ್ ಎಲ್ಲ ಬರುತ್ತೆ, ಅಂದರೆ ಹೇರ್ ಗ್ರೋತ್ ಕೂಡ ಆಗುತ್ತೆ. ನನಗೆ ಆಲ್ಮೋಸ್ಟ್ ನಂಗೆ ಮುಂದೆ ಎಲ್ಲ ಕೂದಲು ಸ್ವಲ್ಪ ಉದ್ರೋಗಿತ್ತು. ಆಗ ನಾನೇನು ಮಾಡ್ತಿದ್ದೇನೆ, ಹಚ್ಚಿ ಬೇಬಿ ಹೇರ್ ಎಲ್ಲ ಬರ್ತಿದೆ ಈಗ ಆಲ್ಮೋಸ್ಟು. ಆ್ಯಂಡ್ ಈ ಪ್ಯಾಕ್ನ ಹಚ್ಚಿ 20 to 30 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಬೇಕು ಅಷ್ಟೇ. ಈ ವಿಡಿಯೋದಲ್ಲಿ ನಾನು ಇಷ್ಟೇ ತೋರಿಸಿರೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.